ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ವಿಶ್ವ ಅವರು BJPಯಿಂದ, ಪ್ರದೀಪ್ JDSನಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತಿಂದಾನೇ ಚರ್ಚೆಯನ್ನು ಆರಂಭಿಸ್ತೀನಿ. ಪ್ರಶಾಂತ್, ಇದೇ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟ್ರಲ್ಲಿ ನಂಬರ್ ಆಫ್ ಟೈಮ್ ಡಿಸ್ಕಸ್ ಮಾಡಿದ್ವಿ ನಾವು ತನಿಖಾ ಸಂಸ್ಥೆಗಳ ದುರುಪಯೋಗ. ಸುಪ್ರೀಂ ಅವಶ್ಯಕತೆಗಿಂತಲೂ ಖಡಕ್ಕಾದ ಶಬ್ದದಲ್ಲಿ ಹೇಳಿ ಕಳಿಸಿದೆ. ಅದನ್ನು ನಮ್ಮ ಬಾಯಲ್ಲಿ ಏನೇನೋ ಬರೆಸಬೇಡಿ ಅಂತ. ಒಂದು ಹಂತದಲ್ಲಿ ED ಪರ ಸಾಲಿಸಿಟರ್ ಜನರಲ್ಲು, ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಪತಿರುಗುಟ್ಟಿದ್ರು ಅನಿಸುತ್ತೆ. ಅರ್ಜಿನೇ ವಾಪಸ್ ತಗೊಂಡ್ಬಿಟ್ರು. ಅದೇ ಕಳೆದ ಒಂದು ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಗ್ಗೆ ಮಾಡಿರ್ತಕ್ಕಂಥ ಎರಡನೇ ಅಬ್ಸರ್ವೇಷನ್ ಇದು. ಸಾರ್ವಜನಿಕವಾಗಿ ರಾಜಕೀಯ ವಲಯದಲ್ಲಿ ಆರೋಪ ಪ್ರತ್ಯಾರೋಪಗಳು ಕೇಂದ್ರೀಯ ತನಿಖಾ ಏಜೆನ್ಸಿಗಳ ಬಗ್ಗೆ ನಡೀತಾ ಇದ್ವು. ಆದರೆ ED, CBI ಮತ್ತು ಇನ್ಕಮ್ ಟ್ಯಾಕ್ಸನ್ನು ಇವತ್ತಿನ ಸರ್ಕಾರ, ಇವತ್ತಿನ ರಾಜಕಾರಣದ ಸಂದರ್ಭದಲ್ಲಿ ದುರ್ಬಳಕೆ ಮಾಡ್ತಾ ಇತ್ತು ಅಥವಾ ಮಾಡ್ತಾ ಇದೆ ಅನ್ನೋದನ್ನು ಹೇಳೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಂಬಿಗ್ವಿಟಿ ಇದೆ ಅಂತ ನನಗೆ ಅನಿಸ್ತಿಲ್ಲ. ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಬೇರೆ ಬೇರೆ ರಾಜ್ಯಗಳ ಸಂದರ್ಭಗಳಲ್ಲಿ ಯಾವ ರೀತಿ ತನಿಖಾ ಏಜೆನ್ಸಿಗಳನ್ನು ಬಳಸಲಾಯಿತು ಅಂತ. ಅದನ್ನೇ ಸುಪ್ರೀಂ ಕೋರ್ಟ್ ತನ್ನ ಅಬ್ಸರ್ವೇಷನ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ರಾಷ್ಟ್ರೀಯ ರಾಜಕಾರಣದ ಸಂದರ್ಭದಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಇರ್ಬೋದು, ಹೇಮಂತ್ ಸೊರೇನ್ ವಿರುದ್ಧ ಇರ್ಬೋದು, ಮಹಾರಾಷ್ಟ್ರದ ಕೆಲ ರಾಜಕಾರಣಿಗಳ ವಿರುದ್ಧ ಇರ್ಬೋದು, ಕರ್ನಾಟಕದ ಸಂದರ್ಭದಲ್ಲಿರ್ಬೋದು, ತಮಿಳುನಾಡಿನಲ್ಲಿರ್ಬೋದು, ಪಶ್ಚಿಮ ಬಂಗಾಳದ ಸಂದರ್ಭಗಳಲ್ಲಿರ್ಬೋದು, ಯಾವ ರೀತಿಯಲ್ಲಿ ತನಿಖಾ ಏಜೆನ್ಸಿಗಳನ್ನು ದುರ್ಬಳಕೆ ಮಾಡಿಕೊಳ್ಳಾಯಿತು ಅಂತಕ್ಕಂಥದ್ದನ್ನು ಕಣ್ಣಿಗೆದುರಿರುವಾಗ ನ್ಯಾಚುರಲಿ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟ ಶಬ್ದಗಳಲ್ಲಿ EDಗೆ ಹೇಳಿದೆ, ಚುನಾವಣಾ ಬ್ಯಾಟಲ್ಸ್ಗಳನ್ನು, ಚುನಾವಣಾ ಯುದ್ಧಗಳನ್ನು ರಾಜಕೀಯವಾಗಿ ಚುನಾವಣೆಯಲ್ಲೇ ಮಾಡಬೇಕೇ ಹೊರತು ಅದನ್ನು ED ಮತ್ತು CBI IT ಬಳಸ್ಕೊಳ್ಬಾರ್ದು ಅಂತಕ್ಕಂಥದ್ದು. ಇದು ಒಂದು ಭಾಗ. ಇದು ನನಗನ್ಸುತ್ತೆ ಕೇಂದ್ರ ಸರ್ಕಾರಕ್ಕಾಗಿರ್ತಕ್ಕಂಥ ಒಂದು ಅತಿ ದೊಡ್ಡ ಹಿನ್ನಡೆ ಕೂಡ ಹೌದು. ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ಒಂದು ತಿಂಗಳಲ್ಲಿ ED ಬಗ್ಗೆ ಎರಡನೇ ಬಾರಿ ಬಂದಿರ್ತಕ್ಕಂಥದ್ದು. ಎರಡನೇದು ಪೊಲಿಟಿಕಲಿ ನೋಡಿದಾಗ ಭಗವಾನ್ ದೇತಾ ತೋ ಚಪ್ಪಡ್ ಫಾಡ್ಕೆ ದೇತಾ ಅಂತಾರೆ. ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವಲ್ಪ ಕಠಿಣ ಪರಿಸ್ಥಿತಿಯಲ್ಲಿದ್ದರು. ಲೋಕಸಭಾ ಚುನಾವಣೆಯ ನಂತರ ಹಿ ವಾಸ್ ಫೇಸಿಂಗ್ ವೆರಿ ಟಫ್ ಟೈಮ್ ಪೊಲಿಟಿಕಲಿ ಆ್ಯಂಡ್ ಲೀಗಲಿ. ಆದರೆ ಲೋಕಾಯುಕ್ತ ತನಿಖಾ ವರದಿ, ಲೋಕಾಯುಕ್ತ ಕೋರ್ಟ್ನ ಆದೇಶ, ಯಾಕಂದರೆ ಹೈಕೋರ್ಟ್ನ ಸಿಂಗಲ್ ಬೆಂಚ್ ಜಡ್ಜ್ಮೆಂಟ್ ಕಂಪ್ಲೀಟ್ಲಿ ನನಗಾಗನ್ಸಿತ್ತು. ಆ ಸಿಂಗಲ್ ಬೆಂಚ್ ಜಡ್ಜ್ಮೆಂಟನ್ನು ನೋಡಿದಾಗ ಇದನ್ನು ಯಾವ ಏಜೆನ್ಸಿಗಳು ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದು. ಬಟ್ ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಏನೂ ಕೂಡ ಬರಲಿಲ್ಲ. ಲೋಕಾಯುಕ್ತ ಕೋರ್ಟ್ ಏನು ಹೇಳ್ತು ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ಅದಾದಮೇಲೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ED ಬಗ್ಗೆ ಮಾಡಿರ್ತಕ್ಕಂಥ ಕಮೆಂಟ್ ಏನಿದೆ ಅದು ಡೆಫಿನೆಟ್ಲಿ ಅವ್ರಿಗೊಂದು ಪೊಲಿಟಿಕಲಿ, ಲೀಗಲಿ ಒಂದು ದೊಡ್ಡ ಮಾರಲಿ. ಯಾಕಂದರೆ ಸಿದ್ದರಾಮಯ್ಯನವರ ವಿರುದ್ಧ ಇಲ್ಲಿಯವರೆಗೆ ಅವರ ಜೀವನದಲ್ಲಿ ಯಾವುದೇ ರೀತಿಯ ಕಳಂಕ ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಇರಲಿಲ್ಲ. ಈಗ ಮೂಡಾ ಹಗರಣದಲ್ಲಿ ಅದು ಅವರ ಪತ್ನಿಯ ಮೇಲೂ ಕೂಡ ಪ್ರಕರಣ ಆಯಿತು, ಅವರ ಭಾವಮೈದನ ಮೇಲೂ ಕೂಡ ಪ್ರಕರಣ ಆದಾಗ ಅದರಿಂದ ಒಂದು ರೀತಿಯ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು ನಿಶ್ಚಿತವಾಗಿ ನೀವು ಹೇಳಿದಂತೆ ಮಾರಲಿ, ಲೀಗಲಿ, ಪೊಲಿಟಿಕಲಿ ಎಲ್ಲ ದೃಷ್ಟಿಯಿಂದ ಅದು ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ರಿಲೀಫ್ ಸಿಕ್ಕಿದೆ. ಆದರೆ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಅಜಿತ್, ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ನಂತರ ಉದ್ಭವವಾಗಿರ್ತಕ್ಕಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಸೆಪ್ಟೆಂಬರ್ನಿಂದ ನವೆಂಬರ್ವರೆಗೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು DK ಶಿವಕುಮಾರ್ ಅಂದುಕೊಂಡಂತೆ ಅವರನ್ನು ಕೆಳಕ್ಕಿಳಿಸಲು ಕಾರಣಗಳು ಇವೆಯಾ ಅಂದರೆ ಭಾಳ ಅದನ್ನು ಸಾಮಾನ್ಯ ಶಬ್ದಗಳಲ್ಲಿ ಹೇಳೋದಾದರೆ ಸುಪ್ರೀಂ ಕೋರ್ಟ್ನ ತೀರ್ಪು ಕಾಂಗ್ರೆಸ್ನ ಆಂತರಿಕ ರಾಜಕಾರಣವನ್ನು ಶಾಂತ ಮಾಡುತ್ತಾ ಅಥವಾ ಆಂತರಿಕ ರಾಜಕಾರಣಕ್ಕೆ ಇನ್ನಷ್ಟು ಕಿಚ್ಚು ಹಚ್ಚುತ್ತಾ? ಆ ಪ್ರಶ್ನೆ ಕೂಡ ಇದರಲ್ಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.